ಶ್ರೀ ಗುರುಭ್ಯೋ ನಮಃ. ಸೆಪ್ಟೆಂಬರ್ 5ರಂದು ಭಾರತ ರತ್ನ ಸರ್ವೇಪಲ್ಲಿ ಡಾಕ್ಟರ್ ರಾಧಾಕೃಷ್ಣರವರ ಜನ್ಮದಿನದ ಅಂಗವಾಗಿ ಎಲ್ಲ ಸಹೃದಯರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮಿಲಿತಮೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನದಿಂದ ಸುಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ ಶಿಕ್ಷಣಾರ್ಥಿಗಳನ್ನು ಮುನ್ನಡೆಸುವ ಬ್ರಹ್ಮ, ವಿಷ್ಣು, ಮಹೇಶ್ವರರ ತ್ರಿವೇಣಿ ಸಂಗಮವಾಗಿರುವಂತಹ ಗುರುಗಳಿಗೆ ಹೃದಯಪೂರ್ವಕ ವಂದನೆಗಳು. ಪ್ರಾಚೀನ ಭಾರತದ ವಿದ್ಯೆ ಮೂಲತಃ ಆಧ್ಯಾತ್ಮಿಕ ವಿದ್ಯೆಯಾದರೂ ಲೌಕಿಕ ಶಿಕ್ಷಣವು ಅವಶ್ಯಕ ಎನ್ನುವುದನ್ನು ಮರೆತಿಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿಯು ಪರಿಪೂರ್ಣನಾದ ಪರಮಾತ್ಮನ ಒಂದು ಅನುರೂಪ. ಪರಿಪೂರ್ಣ ಜ್ಞಾನದ ಒಂದು ಅಂಶವೇ ಜೀವಾತ್ಮ. ಪರಮಾತ್ಮನ ಒಂದು ಕಿಂಚಿತ್ ರೂಪ. ಕಾರಣ ಆಧುನಿಕ ಶಿಕ್ಷಣ ಭಾವಿಸುವಂತೆ ಮಗು ಏನೂ ತಿಳಿಯದ, ಏನೂ ಅಲ್ಲದ ಖಾಲಿ ವ್ಯಕ್ತಿಯಲ್ಲ, ಸರ್ವಶಕ್ತಿ ಸಂಪನ್ನವಾದ ಒಂದು ಚೈತನ್ಯ. ಅದಕ್ಕೆ ಮುಸುಕಿರುವ ಆವರಣವನ್ನು ಪರಿಹರಿಸುವುದು ಮಾತ್ರ ಶಿಕ್ಷಣದ ಗುರಿ. ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಎಜುಕೇಶನ್ ಈಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿ ಪರ್ಫೆಕ್ಷನ್ ಆಲ್ರೆಡಿ ವಿತ್ ಇನ್ ಮ್ಯಾನ್. ಕಾರಣ ಮಗು ತಾನು ಆತ್ಮಸ್ವರೂಪ, ಸರ್ವಶಕ್ತಿ ಸಂಪನ್ನ ಎಂಬ ಅರಿವನ್ನು ಪಡೆಯುವಂತೆ ಮಾಡುವುದೇ ಅಕ್ಷರ ಶಿಕ್ಷಣದ ಗುರಿ. ಲೌಕಿಕ ಶಿಕ್ಷಣದ ಮೂಲಕ ಅಲೌಕಿಕದತ್ತ ಮಗುವನ್ನು ಮುನ್ನಡೆಸಬೇಕು. ತಾನರಿಯುವ ತನ್ನ ಸ್ವಯಂ ಶಕ್ತಿ ಏನೆಂಬುದನ್ನು ಅರಿತುಕೊಳ್ಳುವ ಸಂಸ್ಕಾರಜನ್ಯಂ ವಿದ್ಯಂ ಎಂದು ಭಾವಿಸಿ ಸಂಸ್ಕಾರ ನೀಡುವುದೇ ನಿಜವಾದ ಶಿಕ್ಷಣ. ಈ ನಿಟ್ಟಿನಲ್ಲಿ ಗುರುಗಳು ಸ್ನೇಹಿತರಾಗಿ, ಮಾರ್ಗದರ್ಶಕರಾಗಿ, ಆಧ್ಯಾತ್ಮ ಗುರುವಾಗಿ, ತತ್ವಜ್ಞಾನಿಯಾಗಿ, ವಿದ್ಯಾನಿಧಿಯಾಗಬೇಕಾದರೆ ನಿರಂತರವಾಗಿ ಕಾಲಹರಣ ಮಾಡದೆ ಅಭ್ಯಾಸ ನಿರತರಾಗಿರಬೇಕು. ಅಭ್ಯಾಸಾನಗತಾ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ ಎಂಬಂತೆ ಜ್ಞಾನವೃದ್ಧಿಗಾಗಿ ಗುರುವು ಸದಾ ಪುಸ್ತಕ ಪ್ರೇಮಿಯಾಗಿ ಅಭ್ಯಾಸ ಮಾಡುತ್ತಾ ಜ್ಞಾನದಾಸೋಹ ಮಾಡುತ್ತಿರಬೇಕು. ಕಲಿತಿದ್ದು ಮುಗಿಯಿತು ಎಂಬ ಭಾವವನ್ನು ಬಿಟ್ಟು ಸದಾ ಕಲಿಯುತ್ತಿರಬೇಕು. ಎ ಲ್ಯಾಂಪ್ ನೆವರ್ ಲೈಟ್ ಅನದರ್ ಲ್ಯಾಂಪ್ ಅನ್ಲೆಸ್ ಇಟ್ ಕಂಟಿನ್ಯೂಸ್ ಟು ಬರ್ನ್. ಸೊ ಹ್ಯಾಸ್ ಟೀಚರ್ ನೆವರ್ ಟ್ರೂಲಿ ಟೀಚ್ ಅನ್ಲೆಸ್ ಈ ಕಂಟಿನ್ಯೂಸ್ ಟು ರೀಡ್. ಗುರುವು ಸಾಧಾರಣ ಶಕ್ತಿಯಲ್ಲ, ಒಂದು ಶಕ್ತಿ ಪ್ರೇಕ್ಷಕವಿದ್ದಂತೆ. ಗುರುವಿನ ವ್ಯಕ್ತಿತ್ವ, ನಡೆ ನುಡಿ, ಲಲಿತ ಕಲೆ, ಮೌಲ್ಯಾಧಾರಿತ ಜೀವನ, ಜ್ಞಾನದ ಅರಿವು, ಆಧ್ಯಾತ್ಮಿಕ ಶಕ್ತಿ ಇವೆಲ್ಲವೂ ಮಗುವಿನ ಮೇಲೆ ಪರಿಣಾಮ ಬೀರುತ್ತವೆ. ಗುರುವಿನಲ್ಲಿ ಜ್ಞಾನರತ್ನವಿಲ್ಲದಲ್ಲಿ ಅದರ ಅಲೆಯನ್ನು ಕಳುಹುವುದಾದರೂ ಹೇಗೆ? ಉದಾಹರಣೆಗೆ, ವೀಣೆಯ ತಂತಿಯನ್ನು ಮೀಟಿದಾಗ ನಾದದ ಅಲೆಗಳು ಹೊರಹೊಮ್ಮುತ್ತವೆ. ಹೀಟರ್ ಕಾದಿದ್ದಲ್ಲಿ ಮಾತ್ರ ಉಷ್ಣತೆಯ ಅಲೆಗಳನ್ನು ಕಳುಹಿಸಲು ಸಾಧ್ಯ, ಅನ್ಯಥಾ ಸಾಧ್ಯವಿಲ್ಲ. ಅದರಂತೆಯೇ ಗುರುವಿನ ಮನಸ್ಸಿನ ಅಲೆಗಳನ್ನು, ವಿದ್ಯಾರ್ಥಿಯ ಮನಸ್ಸನ್ನು ಹೋಗಿ ಮುಟ್ಟಬೇಕಾದರೆ ಗುರುವಿನಲ್ಲಿ ಆ ಜ್ಞಾನಶಕ್ತಿ ಇರಬೇಕು. ಆ ಜ್ಞಾನವನ್ನು ಗುರುವು ಕೊಡಬೇಕು, ಶಿಷ್ಯ ತೆಗೆದುಕೊಳ್ಳಬೇಕು. ಆಗ ಶಿಷ್ಯನ ಹೃದಯದಲ್ಲಿ ಜ್ಞಾನವು ವೃದ್ಧಿಗೊಳ್ಳುತ್ತಾ ಹೋಗುತ್ತದೆ. ಆದ್ದರಿಂದ ಗುರುವಿನ ಅಂತರಂಗ ಅತ್ಯಂತ ಶುದ್ಧವಾಗಿರಬೇಕಾದದ್ದು ಅತ್ಯವಶ್ಯಕ. ಗುರುವಿನ ಕಾಯ ಅನ್ಯಥಾ ಸವೆಯಬಾರದು. ಕಾಯಕವೇ ಕೈಲಾಸವಾದ ಕಾರಣ ಕಾಯಕದೊಂದಿಗೆ ಸವೆಯಬೇಕು. ನೀ ಒಲಿದರೆ ಕೊರಡು ಕೊನರುವುದಯ್ಯ. ಶಿವನ ಒಲಿಮೆಯಿಂದ ಒಣಗಿದ ಕೊರಡು ಸಹ ಚಿಗುರುವಂತೆ ಗುರುವಿನ ಜ್ಞಾನಶಕ್ತಿ ಧಾರೆಯಿಂದ ಮಗುವಿನ ಜ್ಞಾನ ಹೆಚ್ಚಾಗುತ್ತಾ ಹೋಗುತ್ತದೆ. ಮಣ್ಣಿನ ಮುದ್ದೆಯನ್ನು ವಿಗ್ರಹ ಮಾಡಿ ಜೀವಕಳೆ ತುಂಬುವ ಶಕ್ತಿ ಗುರುವಿಗೆ ಮಾತ್ರ ಇರುತ್ತದೆ. ಅಲ್ಲಮಪ್ರಭುವಿನ ವಚನದಂತೆ ಭೂಮಿ ನಿನ್ನದಲ್ಲ, ಏಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇವು ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ. ಅಂತಪ್ಪ ರತ್ನವ ಕೆಡಗೊಡದೆ ನೀನು ಅಲಂಕರಿಸಿದೆಯಾದೊಡೆ, ನಮ್ಮ ಗುಹೇಶ್ವರ ಲಿಂಗದಲ್ಲಿ ನಿನಗಿಂತ ಸಿರಿವಂತರಿಲ್ಲ ನೋಡ ಎಂಬಂತೆ ಜ್ಞಾನವೇ ಶಕ್ತಿಯಾಗಿರುತ್ತದೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಯ ವಿದ್ಯತೆ. ಜ್ಞಾನಕ್ಕೆ ಸಮಾನವಾದ ಪವಿತ್ರ ವಸ್ತು ಬೇರೊಂದಿಲ್ಲ ಎಂದು ತಿಳಿದು ಅಂತಹ ಜ್ಞಾನರತ್ನವನ್ನು ನೀಡಿ ಮಕ್ಕಳ ಜೀವನದ ಸುಖವನ್ನು ಹೆಚ್ಚಿಸಲು ಬೆಳಕನ್ನು ನೀಡುತ್ತಿರುವ ಗುರುಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು. ಆರ್ ರಾಜಯ್ಯ, ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು. ಎಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು.